ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಪ್ರತಿ ಇನ್ವೆಸ್ಟರ್ಗೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಅಂತ ಹೇಳ್ಬೋದು, ಎಸ್ಪೆಷಲಿ ಈ ಸನ್ನಿವೇಶದಲ್ಲಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ, ಬಹುಶಃ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ನಿಮ್ಗೆಲ್ರಿಗೂ ಗೊತ್ತಿದೆ, ನಮ್ಮ ಮಾರ್ಕೆಟ್ ಅಲ್ಲಿ ಸದ್ಯದ ಮಟ್ಟಿಗಂತೂ ನೆಗೆಟಿವ್ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಲಾಸ್ಟ್ 6 ಮಂತ್ಸ್ ಚಾರ್ಟ್ ಓಪನ್ ಮಾಡಿದ್ರೆ 12.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗುತ್ತೆ. ಆದ್ರೆ ನಾವು ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೆಪ್ಟೆಂಬರ್ 26ರ ಹೈ ಏನಿತ್ತು ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು, ನಿಯರ್ಲಿ 16% ಡೌನ್ ಫಾಲ್ ಇಂಡೆಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದು ನಿಫ್ಟಿ 50ಯಲ್ಲಿ ನೋಡ್ಲಿಕ್ಕೆ ಸಿಗ್ತಿರೋಂತ ಡೌನ್ ಫಾಲ್. ಆದ್ರೆ ನಾವು ಇಂಡಿವಿಜುವಲ್ ಸ್ಟಾಕ್ಗಳ ವಿಚಾರಕ್ಕೆ ಹೋದ್ರೆ ಸಾಕಷ್ಟು ಸ್ಟಾಕ್ಗಳು 20, 30, 40, 50, 60% ವರೆಗೂ ಕೂಡ ಈಗಾಗಲೇ ಬಿದ್ದಿದ್ದಾವೆ. ಈ ಡೌನ್ ಫಾಲ್ ಅಥವಾ ಕ್ರಾಶ್ ಏನಿದೆ, ಇದು ಇನ್ವೆಸ್ಟರ್ಸ್ಗೆ, ಎಸ್ಪೆಷಲಿ ವ್ಯಾಲ್ಯೂ ಇನ್ವೆಸ್ಟರ್ಸ್ಗೆ ಉತ್ತಮ ಅವಕಾಶವನ್ನ ತಂದುಕೊಡ್ತಿದೆ ಅಂತಾನೆ ಹೇಳ್ಬೋದು. ಈ ಕ್ರಾಶ್ ವ್ಯಾಲ್ಯೂಯೇಷನ್ ವೈಸ್ ಅತಿ ಹೆಚ್ಚು ವ್ಯಾಲ್ಯೂಯೇಷನ್ ಇದ್ದಂತ ಹಲವಾರು ಷೇರುಗಳನ್ನ ಡೀಸೆಂಟ್ ವ್ಯಾಲ್ಯೂಯೇಷನ್ಗೆ ತಂದಿದೆ. ಹಾಗೆ ಮಾರ್ಕೆಟ್ ಯಾವಾಗ್ಲೂ ಅಷ್ಟೇ ತುಂಬಾ ಒಳ್ಳೆ ರ್ಯಾಲಿ ಬಂದ ನಂತರ ಒಳ್ಳೆ ಕರೆಕ್ಷನ್ ಕೂಡ ಬರುತ್ತೆ. ಆದ್ರೆ ಈ ಸಲದ ಕರೆಕ್ಷನ್ ಏನಿದೆ ಸ್ವಲ್ಪ ಜಾಸ್ತಿ ಇದೆ. ಇದು ಖಂಡಿತ ಇನ್ವೆಸ್ಟರ್ಸ್ಗೆ ಉತ್ತಮ ಅವಕಾಶವನ್ನೇ ಕೊಡ್ತಾ ಇರೋದು. ಯಾಕೆಂತಂದ್ರೆ ಯಾವುದೋ ಒಂದು ಸ್ಟಾಕ್ 2,000 ರೂಪಾಯಿ ಇಲ್ಲಿದ್ದಾಗ ಬೈ ಮಾಡಕ್ಕೆ ರೆಡಿ ಇದ್ದಂಥವ್ರಿಗೆ 1,000 ರೂಪಾಯಿಗೆ ಬಂದು ಉತ್ತಮ ಅವಕಾಶವನ್ನ ಕೊಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಹೇಳೋದಾದ್ರೆ, ಆದ್ರೆ 2,000 ಇದ್ದಂತಹ ಸ್ಟಾಕ್ ನಾವು 1,000ದಲ್ಲಿ ಬೈ ಮಾಡ್ಬೇಕಂತಂದ್ರೆ ಕನ್ವಿಕ್ಷನ್ ಹೈ ಇರಬೇಕಾಗುತ್ತೆ ಆ ಕಂಪನಿಯ ಮೇಲೆ. ಹಾಗಿದ್ರೆ ಮಾತ್ರ ನಾವು ಬೈ ಮಾಡೋಕೆ ಸಾಧ್ಯ. ಅಂದ್ರೆ ಆ ಕಂಪನಿ ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ, ಕಮ್ ಬ್ಯಾಕ್ ಮಾಡುತ್ತೆ, ಆ ಕಂಪನಿ ಬಿಸ್ನೆಸ್ ಚೆನ್ನಾಗಿದೆ, ಫ್ಯೂಚರ್ ಅಲ್ಲೂ ಕೂಡ ಆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿರುತ್ತೆ ಅನ್ನೋಂತ ಕಾನ್ಫಿಡೆನ್ಸ್ ನಮ್ಗೆ ಇರಬೇಕು. ಆ ಕಂಪನಿಯ ಬಗ್ಗೆ ಸ್ಟಡಿ ಮಾಡಿದಾಗ ಇದು ಬರುತ್ತೆ ನಮ್ಗೆ. ನಾವು ಆ ಕಂಪನಿ ಬಗ್ಗೆ ತಿಳ್ಕೊಂಡಿಲ್ಲ ಅಂತಂದ್ರೆ ಕಾನ್ಫಿಡೆನ್ಸ್ ಬರೋದಿಲ್ಲ, ಏನಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಇನ್ ಕೇಸ್ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೂ ಕೂಡ ಲಾಸ್ ಮಾಡ್ಕೊಂಡಾಗ್ಲಿ ಸೇಲ್ ಮಾಡಿ ಎಕ್ಸಿಟ್ ಆಗ್ತೀವಿ. ಯಾರು ಈ ರೀತಿಯ ಅವಕಾಶಗಳನ್ನ ಬಳಸ್ಕೊಳ್ತಾರೋ ಅವ್ರಿಗೆ ಖಂಡಿತ ಮಾರ್ಕೆಟ್ ಒಳ್ಳೆ ರಿವಾರ್ಡ್ ಅನ್ನ ಕೊಡುತ್ತೆ ಬೌನ್ಸ್ ಬ್ಯಾಕ್ ಮಾಡಿದಾಗ. ಈ ವಿಡಿಯೋದ ವಿಷಯ ಏನು ಅಂತಂದ್ರೆ, ಸೆನ್ಸೆಕ್ಸ್ 30, ನಿಫ್ಟಿ 50 ಹಾಗೂ ನಿಫ್ಟಿ 500 ಇಂಡೆಕ್ಸ್ ಗಳಲ್ಲಿರುವಂತಹ ಷೇರುಗಳು ಎಷ್ಟು ಪ್ರಮಾಣದಲ್ಲಿ ಡೌನ್ ಆಗಿದೆ, ಹಾಗೆ ಯಾವ ವ್ಯಾಲ್ಯೂಯೇಷನ್ ಅಲ್ಲಿ ಈಗ ಸಿಗ್ತಿದ್ದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಆದ್ರೆ ಇಲ್ಲಿ ನಾನು ಯಾವುದೇ ಇಂಡಿವಿಜುವಲ್ ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇಲ್ಲ, ಓವರ್ ಆಲ್ ಇಂಡೆಕ್ಸ್ ಅಲ್ಲಿ ಬಂದಿರುವಂತಹ ಪರ್ಫಾರ್ಮೆನ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಮನಿ ಕಂಟ್ರೋಲ್ ನ ಆರ್ಟಿಕಲ್ ಮೂಲಕ. ಅಂದ್ರೆ ಎಷ್ಟು ಷೇರುಗಳಲ್ಲಿ ಎಷ್ಟು ಕರೆಕ್ಷನ್ ಬಂದಿದೆ, ಅವುಗಳ ವ್ಯಾಲ್ಯೂಯೇಷನ್ ಎಷ್ಟಕ್ಕೆ ಬಂದಿದೆ ಅದನ್ನ ನೋಡ್ತಾ ಹೋಗೋಣ. NSE 500 ಇಂಡೆಕ್ಸ್ ನ ಬಗ್ಗೆ ಇರುವಂತ ಮಾಹಿತಿಯನ್ನ ನಾನೀಗ ಓಪನ್ ಮಾಡಿದೀನಿ. ನೋಡಬಹುದು, NSE 500 ಮಾರ್ಕೆಟ್ ಕ್ಯಾಪ್ ಎರೋಷನ್ ಫ್ರಮ್ ಸೆಪ್ಟೆಂಬರ್ ಹೈಸ್. ಸೆಪ್ಟೆಂಬರ್ ಹೈಯಲ್ಲಿ ಏನಿತ್ತು ಮಾರ್ಕೆಟ್ ಕ್ಯಾಪ್, ಅದಕ್ಕೆ ಕಂಪೇರ್ ಮಾಡಿದ್ರೆ ಫೆಬ್ರವರಿ 25ರ ಡೇಟಾ ಪ್ರಕಾರ ಎಷ್ಟು ಪ್ರಮಾಣದಲ್ಲಿ ಡೌನ್ ಆಗಿದ್ದಾವೆ ಕಂಪನೀಸ್ ಅಂತ. ಮಾರ್ಕೆಟ್ ಕ್ಯಾಪ್ ಅಲ್ಲಿ ಡೌನ್ ಆಗೋದು ಅಂತಂದ್ರೆ ಸ್ಟಾಕ್ ಪ್ರೈಸ್ ಡೌನ್ ಆದಾಗ್ಲೇ ಮಾರ್ಕೆಟ್ ಕ್ಯಾಪ್ ಕೂಡ ಡೌನ್ ಆಗೋದು. ಇಲ್ಲಿ NSE 500 ಅಂದ್ರೆ 500 ಷೇರುಗಳಿರುತ್ತೆ. ಇದರಲ್ಲಿ 500 ಷೇರುಗಳಲ್ಲಿ ನೋಡಬಹುದು, ಓವರ್ 350 ಕಂಪನೀಸ್ ಹ್ಯಾವ್ ಸೀನ್ ಗ್ರೇಟರ್ ದ್ಯಾನ್ 20% ವ್ಯಾಲ್ಯೂ ಎರೋಷನ್. ಅಂದ್ರೆ 350 ಕಂಪನೀಸ್ 20% ಗಿಂತ ಜಾಸ್ತಿ ಡೌನ್ ಆಗಿದ್ದಾವೆ ಹೈಯಿಂದ, ಸೆಪ್ಟೆಂಬರ್ ಹೈಯಿಂದ. ತುಂಬಾ ಜನ ಕೇಳ್ತಾ ಇರ್ತೀರಿ, ಈ ಸ್ಟಾಕ್ ಬೀಳ್ತಿದೆ, ಈ ಸ್ಟಾಕ್ ಬೀಳ್ತಿದೆ ಯಾಕೆ ಅಂತ. ಆ 1-2 ಸ್ಟಾಕ್ ಅಲ್ಲ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಸ್ಟಾಕ್ ಅಷ್ಟೇ ಅಲ್ಲ, ಎಲ್ಲ ಷೇರುಗಳು ಬಿದ್ದಿದ್ದಾವೆ ಅಂತ ಹೇಳ್ಬೋದು. ಇಲ್ಲೇ ನೋಡ್ಬೋದು, 500 ಷೇರುಗಳಲ್ಲಿ 350 ಕಂಪನೀಸ್ ಮೋರ್ ದನ್ 20% ಬಿದ್ದಿದ್ದಾವೆ. ಹಾಗೆ ಇಲ್ಲಿ ನೋಡ್ಬೋದು, 40ರಿಂದ 50% 93 ಕಂಪನೀಸ್ ಬಿದ್ದಿದ್ದಾವೆ. 93 ಅಂದ್ರೆ ಸಣ್ಣ ನಂಬರ್ಸ್ ಅಲ್ಲ, ಅದರಲ್ಲೂ 40ರಿಂದ 50%. ಹಾಗೆ 30ರಿಂದ 40% 147 ಕಂಪನೀಸ್ ಇದ್ದಾವೆ. ನಂತರ 20ರಿಂದ 30% 124 ಕಂಪನೀಸ್ ಇದ್ದಾವೆ. 1ರಿಂದ 10% 27 ಕಂಪನೀಸ್ ಇದಾವೆ. ನಂತರ 10ರಿಂದ 20% 80 ಕಂಪನೀಸ್ ಇದಾವೆ. 80 ಕಂಪನೀಸ್ 10ರಿಂದ 20% ವರೆಗೂ ಬಿದ್ದಿದ್ದಾವೆ. ನಂತರ ಲೆಸ್ ದನ್ 1% ಬಿದ್ದಿರುವಂತ ಷೇರುಗಳು ಕೂಡ ಇದಾವೆ. ನೋಡಬಹುದು, 6 ಷೇರುಗಳು 1% ಗಿಂತ ಕಡಿಮೆ ಬಿದ್ದಿವೆ ಅಥವಾ ಬಿದ್ದೇ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ನೋ ಎರೋಷನ್ ಅಂದ್ರೆ ಡೌನೇ ಆಗಿಲ್ಲ ಒಂದು ಸ್ಟಾಕ್ ಇದೆ ನಿಫ್ಟಿ 500 ಅಲ್ಲಿ. ನಂತರ ಮೋರ್ ದನ್ 50% 22 ಕಂಪನೀಸ್ ಬಿದ್ದಿದ್ದಾವೆ. ಯಾವ ಪ್ರಮಾಣದ ಡೌನ್ ಫಾಲ್ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಕಡಿಮೆ ಬಿದ್ದಿರೋದು ಅಂತಂದ್ರೆ 6 ಕಂಪನೀಸ್ ಇದಾವೆ. ಹಾಗೆ ಬಿದ್ದೇ ಇಲ್ದಿರೋದು 1 ಕಂಪನಿ ಇದೆ. 1ರಿಂದ 10% 27 ಇದೆ. ಟೋಟಲ್ ತಗೊಂಡ್ರೆ ನಾವು ಕಡಿಮೆ ಬಿದ್ದಿರುವಂತಹ ಕಂಪನೀಸ್ ಅನ್ನ ಅಥವಾ ಲೆಸ್ ದನ್ 10% ಬಿದ್ದಿರುವಂತಹ ಕಂಪನೀಸ್ ಅನ್ನ ಒಂದು 33ರಿಂದ 34 ಕಂಪನೀಸ್ ಇದಾವೆ 500 ಕಂಪನೀಸ್ ಅಲ್ಲಿ.
ಇನ್ನು ಅತಿ ಹೆಚ್ಚು ಬಿದ್ದಿರುವಂತವು ಅಂತಂದ್ರೆ 50% ಇಂತೂ ಮೇಲೆ 22 ಕಂಪನೀಸ್ 52% ಮೇಲೆ ಕರೆಕ್ಷನ್ ಆಗಿದಾವೆ. ನಂತರ ಇವುಗಳ ವ್ಯಾಲ್ಯೂಯೇಷನ್ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ. NSE 500 PE ಡಿಸ್ಟ್ರಿಬ್ಯೂಷನ್ ಅನ್ನು ನೋಡಿದ್ರೆ 12 ಮಂತ್ ಟ್ರೈಲಿಂಗ್ PE ಇಲ್ಲಿ ಕಂಪೇರ್ ಮಾಡಿದ್ದಾರೆ. ಗ್ರೀನ್ ಅಲ್ಲಿ ಇರೋದು ಕರೆಂಟ್ ನಂಬರ್ ಆಫ್ ಕಂಪನೀಸ್, ಆರೆಂಜ್ ಅಲ್ಲಿ ಇರೋದು ನಂಬರ್ ಆಫ್ ಕಂಪನೀಸ್ ಅಟ್ ಪೀಕ್ಸ್, ಅಂದ್ರೆ ಸೆಪ್ಟೆಂಬರ್ ಹೈ ಏನಿತ್ತು ಆ ವ್ಯಾಲ್ಯೂಯೇಷನ್ ಇದು ನೋಡಬಹುದು. PE ಅಬೌವ್ 100 ಇದ್ದಂತ ಕಂಪನೀಸ್ ಸೆಪ್ಟೆಂಬರ್ ಅಲ್ಲಿ 106 ಕಂಪನೀಸ್ ಇದ್ವು ಅಬೌವ್ 100. ಈಗ 36 ಕಂಪನೀಸ್ ಇದಾವೆ, ಅಂದ್ರೆ 70 ಕಂಪನೀಸ್ ವ್ಯಾಲ್ಯೂಯೇಷನ್ ಬಿಲೋ 100 ಬಂದಿದೆ, ಡೌನ್ ಆಗಿದೆ ವ್ಯಾಲ್ಯೂಯೇಷನ್. ಹಾಗೆ 50 to 100 ವ್ಯಾಲ್ಯೂಯೇಷನ್ ಇದ್ದಂತ ಕಂಪನೀಸ್ ನೋಡಬಹುದು, ಆಲ್ಮೋಸ್ಟ್ 170 ಕಂಪನೀಸ್ ಇದ್ವು, ಈಗ 117 ಕಂಪನೀಸ್ ಇದಾವೆ. ಅಲ್ಲೂ ಕೂಡ ಒಂದು 50 ಕಂಪನೀಸ್ ವ್ಯಾಲ್ಯೂಯೇಷನ್ ಡೌನ್ ಆಗಿದೆ. ನಂತರ 40 ರಿಂದ 50 PE ಇದ್ದಂತ ಕಂಪನೀಸ್ 49 ಇದ್ವು, ಈಗ 56 ಆಗಿದಾವೆ. ಯಾಕೆಂತಂದ್ರೆ ಇಲ್ಲಿ ಮೇಲಿದ್ದಂತ ಕಂಪನೀಸ್ ಕೆಳಗಡೆ ಇಳಿದಿದಾವಲ್ಲ, ಹಾಗಾಗಿ ಇಲ್ಲಿ ಜಾಸ್ತಿ ಆಗಿದೆ ಅಷ್ಟೇ. 100 ಇದ್ದವು ಅಥವಾ 100ಕ್ಕಿಂತ ಜಾಸ್ತಿ ಇದ್ದಂತ ಕಂಪನೀಸ್ ಕೆಳಗಡೆ ಇಳಿದು 40 ರಿಂದ 50ಕ್ಕೆ ಬಂದಿದ್ದಾವೆ, ಹಾಗಾಗಿ ಇಲ್ಲಿ ಜಾಸ್ತಿ ಆಗಿದೆ. ನಂತರ 30 ರಿಂದ 40 ಇರುವಂತದ್ದು ಕೂಡ ನೋಡಬಹುದು, 45 ಇತ್ತು, ಈಗ 66 ಕಂಪನೀಸ್ ಇದಾವೆ. 20 ರಿಂದ 30 44 ಇತ್ತು, 69 ಇದಾವೆ. 11 ರಿಂದ 20 PE ಇರುವಂತ ಕಂಪನೀಸ್ ನೋಡಬಹುದು, 42 ಇತ್ತು, ಈಗ 76 ಆಗಿದ್ದಾವೆ. ಹಾಗೆ ಅಪ್ ಟು 10 16 ಇತ್ತು, ಈಗ 51 ಆಗಿದೆ. 51 ಕಂಪನೀಸ್ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದಾವೆ. ನಾವು 20 ತಗೊಂಡ್ರು ಕೂಡ ಅಥವಾ 30 ವರೆಗೂ ತಗೊಂಡ್ರು ಕೂಡ ನೋಡಬಹುದು 51, 76, 69 ಆಲ್ಮೋಸ್ಟ್ 150 ರಿಂದ 200 ಕಂಪನೀಸ್ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಿದಾವೆ, ಡೀಸೆಂಟ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತವೆ. NSE 500 ಇಂಡೆಕ್ಸ್ ಅಲ್ಲಿ ಇರುವಂತವು ಅಥವಾ ಬಿಲೋ 30 ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತವೆ. ವ್ಯಾಲ್ಯೂಯೇಷನ್ ಅಲ್ಲಿ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತವೆ ಅಂದ ತಕ್ಷಣ ಹೋಗಿ ಬೈ ಮಾಡೋದಲ್ಲ, ಅವುಗಳನ್ನ ಸ್ಟಡಿ ಮಾಡಬೇಕು. ಅಲ್ಲಿ ಯಾವಕ್ಕೆ ಗ್ರೋತ್ ಆಪರ್ಚುನಿಟಿ ಚೆನ್ನಾಗಿದೆ, ಯಾವ ಕಂಪನೀಸ್ಗೆ ಈ ಟ್ಯಾರಿಫ್ ವಾರ್ ಅಥವಾ ಟ್ರೇಡ್ ವಾರ್ ಏನಿದೆ ಅದು ಇಂಪ್ಯಾಕ್ಟ್ ಕಡಿಮೆ ಮಾಡುತ್ತೆ, ಇಂಥವನ್ನ ಸ್ಟಡಿ ಮಾಡಿದ್ರೆ ನಾವು ಗೆದ್ವಿ ಅಂತ. ಅದನ್ನೇ ನಾವು ಮಾಡಬೇಕಾಗಿರೋದು. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ನಿಫ್ಟಿ 500 ಇಂಡೆಕ್ಸ್ ಓಪನ್ ಮಾಡಿ, ಯಾವ ಕಂಪನಿಗಳ PE ಎಷ್ಟಿದೆ ನೋಡಿ, ಆ ಕಂಪನಿಯ ಗ್ರೋತ್ ಅವಕಾಶ ಎಷ್ಟಿದೆ ತಿಳ್ಕೊಳ್ಳಿ. ಕಂಪನಿಯ ವೆಬ್ಸೈಟ್ಗೆ ಹೋಗಿ ಏನ್ ಬಿಸ್ನೆಸ್ ಮಾಡುತ್ತೆ, ಆ ಸೆಕ್ಟರ್ ಅಲ್ಲಿ ಗ್ರೋತ್ ಇದೆಯಾ, ಜಸ್ಟ್ ಗೂಗಲ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಆನಂತರ ನಿಮಗೆ ಬೆಟರ್ ಅನ್ಸಿದ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ, ಆದ್ರೆ ಸ್ವಲ್ಪ ವೈಟ್ ಮಾಡಿ, ಆತರ ಬೇಡ. ನಾನು ಹೇಳ್ತೀನಿ ಅದನ್ನು ಕೂಡ ಕೊನೆಯಲ್ಲಿ. ಈಗಾಗಲೇ ನಾನು ನಿನ್ನೆ ಮೊನ್ನೆ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ, ಇವಾಗಲೂ ಕೂಡ ಹೇಳ್ತೀನಿ. ನಂತರ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಸೆನ್ಸೆಕ್ಸ್ 30. ಸೆನ್ಸೆಕ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ 30 ಕಂಪನೀಸ್ ಇಂಡೆಕ್ಸ್. ಅದು 30 ಕಂಪನೀಸ್ ಅಲ್ಲಿ ಯಾವ ರೀತಿಯ ಮಾರ್ಕೆಟ್ ಕ್ಯಾಪ್ ಎರೋಷನ್ ಆಗಿದೆ, ಅಂದ್ರೆ ಹೈಯಿಂದ ಡೌನ್ ಆಗಿದ್ದಾವೆ ನೋಡಬಹುದು. 30 ರಿಂದ 40% ಡೌನ್ ಆಗಿದ್ದಾವೆ 4 ಕಂಪನೀಸ್. ಅಂದ್ರೆ ಇಂಡೆಕ್ಸ್ ಅಲ್ಲಿ ಕೂಡ ಲಾರ್ಜ್ ಕ್ಯಾಪ್ ಅಲ್ಲೂ ಕೂಡ 30 ರಿಂದ 40% ಕರೆಕ್ಷನ್ ಕಂಡು ಬಂದಿದೆ 4 ಕಂಪನೀಸ್ ಅಲ್ಲಿ. ಹಾಗೆ 20 ರಿಂದ 30% 9 ಕಂಪನೀಸ್ ಅಲ್ಲಿ ಕರೆಕ್ಷನ್ ಆಗಿದೆ. ಹಾಗೆ 10 ರಿಂದ 20% 9 ಕಂಪನೀಸ್ ಇದಾವೆ. ಹಾಗೆ 1 ರಿಂದ 10% 7 ಕಂಪನೀಸ್ ಇದಾವೆ. ಲೆಸ್ ದ್ಯಾನ್ ಒನ್ ಕಂಪನಿ ಇದೆ. 30 ಕಂಪನೀಸ್ ಅಲ್ಲಿ ಒಂದೇ ಒಂದು ಕಂಪನಿ ಮಾತ್ರ ಬಿದ್ದಿಲ್ಲ, ಫ್ಲಾಟ್ ಇದೆ. 1 ರಿಂದ 10% ವರೆಗೂ 7 ಕಂಪನೀಸ್ ಇದಾವೆ. ಅರೌಂಡ್ 8 ಕಂಪನೀಸ್ ಜಾಸ್ತಿ ಕರೆಕ್ಷನ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಇನ್ನು 22 ಕಂಪನೀಸ್ ಒಳ್ಳೆ ಪ್ರಮಾಣದ ಕರೆಕ್ಷನ್ ಆಗಿದೆ. 10 ರಿಂದ 40% ವರೆಗೂ ಕರೆಕ್ಷನ್ ಆಗಿದ್ದಾವೆ. ಖಂಡಿತ ತುಂಬಾ ಒಳ್ಳೆ ಅವಕಾಶ. ಅಗೇನ್ ನಾವು ಮಾಡ್ಬೇಕಾಗಿರೋದು ಆ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಆ ಕಂಪನೀಸ್ ಅನ್ನ ಸ್ಟಡಿ ಮಾಡಿ, ಎಲ್ಲಿ ಉತ್ತಮ ಅವಕಾಶ ಇದೆ, ಬರೀ ಅವಕಾಶಕ್ಕಿಂತ ಉತ್ತಮ ಅವಕಾಶ ಇದೆ, ಅದನ್ನ ಫೈಂಡ್ ಮಾಡಬೇಕು. ಅದನ್ನ ಫೈಂಡ್ ಮಾಡಿದ್ರೆ ಮಾತ್ರ ನಮಗೆ ತುಂಬಾ ಒಳ್ಳೆ ರಿಟರ್ನ್ಸ್ ಸಿಗ್ಲಿಕ್ಕೆ ಸಾಧ್ಯ. ಹಾಗೆ ಇಲ್ಲಿನ ವ್ಯಾಲ್ಯೂಯೇಷನ್ ಅನ್ನು ನೋಡೋದಾದ್ರೆ ನೋಡಬಹುದು, ಅಬೋವ್ 100 5 ಕಂಪನೀಸ್ ಅಲ್ಲಿತ್ತು ಸೆಪ್ಟೆಂಬರ್ ಅಲ್ಲಿ PE ರೇಷಿಯೋ. ಈಗ ಜಸ್ಟ್ 1 ಕಂಪನಿ ಇದೆ ಅಬೋವ್ 100 ಇರುವಂತದ್ದು. ಹಾಗೆ 50 to 100 5 ಕಂಪನೀಸ್ ಇದ್ದು, ಈಗ 4 ಕಂಪನೀಸ್ ಇದಾವೆ. ಒಂದು ಕಂಪನಿ 50 ಬಿಲೋ ಬಂದಿದೆ. ನಂತರ 40 ರಿಂದ 50 ಇರುವಂತ 4 ಕಂಪನೀಸ್ ಇದ್ದು, ಈಗ 2 ಕಂಪನೀಸ್ ಇದಾವೆ. 30 ರಿಂದ 40 7 ಕಂಪನೀಸ್ ಇದ್ದು, ಈಗ 5 ಕಂಪನೀಸ್ ಇದಾವೆ. 20 ರಿಂದ 30 ಇದ್ದಂತ PE ನೋಡಬಹುದು 7 ಕಂಪನೀಸ್ ಇದ್ದು, ಈಗ 8 ಆಗಿದ್ದಾವೆ. ನಂತರ 11 ರಿಂದ 20 ನೋಡಬಹುದು 2 ಕಂಪನೀಸ್ ಇದ್ದು, ಈಗ 8 ಆಗಿದ್ದಾವೆ. ತುಂಬಾ ಒಳ್ಳೆ ವ್ಯಾಲ್ಯೂ ಎರೋಷನ್ ಆಗಿದೆ, ತುಂಬಾ ಒಳ್ಳೆ ಅವಕಾಶ ಇಲ್ಲೂ ಕೂಡ ಇದೆ. 11 ರಿಂದ 20 8 ಕಂಪನೀಸ್ ಇದಾವೆ. ನಂತರ ಅಪ್ ಟು 10 ಅಂದ್ರೆ ಬಿಲೋ 10 PE ಇದ್ದಂತ ಶೇರ್ಗಳು ಮುಂಚೆ ಇರ್ಲಿಲ್ಲ, ಎಲ್ಲವೂ ಕೂಡ ಅಬೌಟ್ 10 ಇತ್ತು. ಈಗ 2 ಕಂಪನೀಸ್ ಬಿಲೋ 10 ಕೂಡ ಬಂದಿದ್ದಾವೆ ವ್ಯಾಲ್ಯೂಯೇಷನ್ಗೆ. ಆಲ್ಮೋಸ್ಟ್ ನಾವು 30 ವರೆಗೂ ಲೆಕ್ಕ ಹಾಕೊಂಡ್ರೆ 8 + 8 16 + 2 18 18 ಶೇರುಗಳು ಬಿಲೋ 30 ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಿದ್ದಾವೆ. 30 ಶೇರುಗಳಲ್ಲಿ 18 ಶೇರುಗಳು ತುಂಬಾ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಿದ್ದಾವೆ. ಇನ್ನು ಉಳಿದ 12 ಶೇರುಗಳು ಕಡಿಮೆ ವ್ಯಾಲ್ಯೂಯೇಷನ್ ಇಲ್ವಾ ಹಾಗಾದ್ರೆ ಅಂತ ಏನಲ್ಲ, ಯಾಕಂದ್ರೆ ಅಲ್ಲಿನ ಇಂಡಸ್ಟ್ರಿಗೆ ತಕ್ಕಂತೆ ವ್ಯಾಲ್ಯೂಯೇಷನ್ ಇರುತ್ತೆ.
ಹಾಗಾಗಿ ಅವುಗಳನ್ನು ಕೂಡ ನಾವು ಅನಾಲಿಸಿಸ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಸೆನ್ಸೆಕ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಕರೆಕ್ಷನ್ ಆಗಿರೋದು, ವ್ಯಾಲ್ಯೂಯೇಷನ್ ಮಲ್ಟಿಪಲ್ಸ್ ಅನ್ನ ತುಂಬಾ ಚೆನ್ನಾಗಿ ಡೌನ್ ಮಾಡಿದೆ ಅಂತಾನೆ ಹೇಳ್ಬೋದು. ಅವಕಾಶ ಇದೆ, ಇಲ್ಲೂ ಕೂಡ ಇನ್ವೆಸ್ಟ್ ಮಾಡೋರಿಗೆ ಸ್ಟಡಿ ಮಾಡಿ. ನಂತರ ನಿಫ್ಟಿ 50ಗೆ ಬರೋಣ. ನಿಫ್ಟಿ 50 ಷೇರುಗಳಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿದೆ ನೋಡಬಹುದು. 30-40% 10 ಕಂಪನೀಸ್ ಅಲ್ಲಿ ಆಗಿದೆ. ಮಾರ್ಕೆಟ್ ಕ್ಯಾಪ್ ಎರೋಷನ್ ಅಂದ್ರೆ ಮಾರ್ಕೆಟ್ ಕ್ಯಾಪ್ ಕಡಿಮೆ ಆಗಿರೋದು 30-40% ಮಾರ್ಕೆಟ್ ಕ್ಯಾಪ್ ಕಡಿಮೆ ಆಗಿದೆ 10 ಕಂಪನೀಸ್ ಅಲ್ಲಿ. ನಂತರ 20-30% 12 ಕಂಪನೀಸ್ ಅಲ್ಲಿ ಕಡಿಮೆ ಆಗಿದೆ. ನಂತರ 10-20% 16 ಕಂಪನೀಸ್ ಅಲ್ಲಿ ಕಡಿಮೆ ಆಗಿದೆ. ನಂತರ 1-10% 10 ಕಂಪನೀಸ್ ಇದೆ. ಲೆಸ್ ದೆನ್ 1% 1 ಕಂಪನಿ ಇದೆ. 40-50% ಕೂಡ 1 ಕಂಪನಿ ಇದೆ ನೋಡಬಹುದು. 40-50% ಡೌನ್ ಆಗಿದೆ ಕಂಪನಿಯ ಮಾರ್ಕೆಟ್ ಕ್ಯಾಪ್, 1 ಕಂಪನಿ ಇದೆ. ಇಲ್ಲೂ ಕೂಡ ಲೆಸ್ ದೆನ್ 1% ಒಂದಿದೆ, ಹಾಗೆ 1-10% 10 ಇದೆ. 11 ಕಂಪನೀಸ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಇವಾಗ್ಲೂ ಕೂಡ ಬಂದಿಲ್ಲ. ಇನ್ನು 39 ಕಂಪನೀಸ್ ಅಲ್ಲಿ 10-50% ವರೆಗೂ ಕೂಡ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದನ್ನ ನೀವು ಇಲ್ಲಿ ನೋಡಬಹುದು. ಹಾಗಾದ್ರೆ ಇಲ್ಲಿನ ವ್ಯಾಲ್ಯೂಯೇಷನ್ಸ್ ಯಾವ ರೀತಿ ಬದಲಾಗಿದೆ ಅದನ್ನ ನೋಡಬಹುದು. ಅಬೋವ್ 100 PE ಇದ್ದಂತ ಷೇರುಗಳು 9 ಇದ್ವು ಸೆಪ್ಟೆಂಬರ್ ಅಲ್ಲಿ, ಈಗ ಜಸ್ಟ್ 1 ಇದೆ. ತುಂಬಾನೇ ಬಿಗ್ ಚೇಂಜಸ್ ಆಗಿದೆ ಅಂತಾನೆ ಹೇಳ್ಬೋದು, ಎಸ್ಪೆಷಲಿ ನಿಫ್ಟಿ 50 ಅಲ್ಲಿ ವ್ಯಾಲ್ಯೂಯೇಷನ್ ಪ್ರಕಾರ. ಇನ್ನು 50-100 ಇದ್ದಂತ ಷೇರುಗಳು 9 ಇದ್ವು, ಈಗ 10 ಆಗಿದ್ದಾವೆ. ಅಂದ್ರೆ 1 ಜಾಸ್ತಿನೇ ಆಗಿದೆ. ಬಿಕಾಸ್ ಇಲ್ಲಿ ಏನು ಅಬೋವ್ 100 9 ಇದ್ವು, ಅವು ಡೌನ್ ಆಗಿರೋದ್ರಿಂದ ಬಿಲೋ 100 ಬಂದಿದೆ. ಇವಾಗ ಇಲ್ಲಿ 1 ಹೆಚ್ಚಾಗಿದೆ. ನಂತರ 40-50 ವ್ಯಾಲ್ಯೂಯೇಷನ್ ಇದ್ದಂತ ಕಂಪನೀಸ್ 7 ಇದ್ವು, ಈಗ 3 ಇದೆ. ನಂತರ 30-40 ಇದ್ದಂತ ಕಂಪನೀಸ್ 10 ಇದ್ವು, ಈಗ 8 ಆಗಿದೆ. ನಂತರ 20-30 ವ್ಯಾಲ್ಯೂಯೇಷನ್ ಇರುವಂತದ್ದು ಅಂತಂದ್ರೆ ಅಥವಾ ಪಿ ಇರುವಂತದ್ದು 9 ಇತ್ತು, ಈಗ ಅದು 3 ಆಗಿದೆ. ಇವೆಲ್ಲ ಕಡಿಮೆ ಆಗಿದ್ರಿಂದ ಇಲ್ಲಿ ಜಾಸ್ತಿ ಆಗಿದೆ. ನಂತರ 11-20 4 ಇದ್ದು ಸೆಪ್ಟೆಂಬರ್ ಹೈಗೆ ಕಂಪೇರ್ ಮಾಡಿದ್ರೆ ಈಗ 10 ಕಂಪನೀಸ್ ಆಗಿದೆ. ಅಪ್ ಟು 10 2 ಇದ್ದಿದ್ದು ಈಗ 5 ಕಂಪನೀಸ್ ಆಗಿದೆ. ಅಂದ್ರೆ ನೋಡಬಹುದು, ಬಿಲೋ 30 ನಾವು ಲೆಕ್ಕ ಹಾಕಿದ್ರೆ ಎಷ್ಟು ಕಂಪನೀಸ್ ಇದಾವೆ ಅಂತ. 13 + 10 23 + 5 28 ಕಂಪನೀಸ್ ಬಿಲೋ 30 PE ಮಲ್ಟಿಪಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅದೇ ನಾವು ಸೆಪ್ಟೆಂಬರ್ ಹೈಗೆ ಕಂಪೇರ್ ಮಾಡಿದ್ರೆ 15 ಕಂಪನೀಸ್ ಇತ್ತು, 15 ಇದ್ದದ್ದು ಈಗ 28 ಆಗಿದೆ. ಹಾಗೆ ಇಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ PE ಮಲ್ಟಿಪಲ್ಸ್ ಅಲ್ಲಿ. ಖಂಡಿತ ವ್ಯಾಲ್ಯೂ ಇನ್ವೆಸ್ಟರ್ಸ್ಗೆ ಇದು ಬಿಗ್ ಅವಕಾಶ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶನೇ. ಆದ್ರೆ ಯಾವಾಗ ಬೈ ಮಾಡಬೇಕು ಇದು ಸದ್ಯದ ಮಟ್ಟಿಗೆ ನಮ್ಮ ತಲೆಯಲ್ಲಿರುವಂತ ಪ್ರಶ್ನೆ. ಯಾಕೆಂತಂದ್ರೆ ಮಾರ್ಕೆಟ್ ಇನ್ನೂ ಕೂಡ ಡೌನ್ ಟ್ರೆಂಡ್ ಅಲ್ಲೇ ಇದೆ, ಕನ್ಸಾಲಿಡೇಟ್ ಕೂಡ ಆಗಿಲ್ಲ ಅಥವಾ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನು ಕೂಡ ತೋರಿಸ್ತಾ ಇಲ್ಲ. ಸದ್ಯದ ಮಟ್ಟಿಗಂತೂ ಮಾರ್ಕೆಟ್ ಇನ್ನೂ ಡೌನ್ ಟ್ರೆಂಡ್ ಅಲ್ಲೇ ಇದೆ. ಹಾಗಾಗಿ ನನ್ನ ಪರ್ಸನಲ್ ಒಪಿನಿಯನ್ ಏನಪ್ಪಾ ಅಂತಂದ್ರೆ ಮಾರ್ಚ್ ಮಂತ್ ಕೂಡ ವೋಲಟೈಲ್ ಇರಬಹುದು. ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿ ವಾಚ್ ಮಾಡೋದು ಬೆಟರ್, ಹೊಸದಾಗಿ ಪೊಸಿಷನ್ ತಗೊಳ್ಳೋದಕ್ಕಿಂತ ಈಗಿನ ಲೆವೆಲ್ ಅಲ್ಲಿ. ಯಾಕೆಂತಂದ್ರೆ ನಾವು ಡಿಸೆಂಬರ್ ಇಂದನೂ ಕೂಡ ಅಂದ್ಕೊಳ್ತಾ ಇದೀವಿ ಜನವರಿಲಿ ಕನ್ಸಾಲಿಡೇಟ್ ಆಗ್ಬೋದು ಅಥವಾ ಬೌನ್ಸ್ ಮಾಡ್ಬೋದು ಅಂತ ಅಂದ್ಕೊಂಡ್ವಿ, ಆಗ್ಲಿಲ್ಲ. ಫೆಬ್ರವರಿಲಿ ಆಗ್ಬೋದು ಅಂದ್ಕೊಂಡ್ವಿ, ಆಗಿಲ್ಲ. ಇನ್ನು ಡೌನ್ ಫಾಲ್ ಜಾಸ್ತಿನೇ ಆಗ್ತಾ ಇದೆ. ಹಾಗಾಗಿ ಆಸ್ ಆಫ್ ನೌ ಮಾರ್ಚ್ ಬಂದಿದ್ವಿ. ಸೊ ಮಾರ್ಚ್ ಮಂತ್ ಕೂಡ ಎಸ್ಪೆಷಲಿ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಕೆಲವು ಸಲ ಬೈಯಿಂಗ್ ಸೆಲ್ಲಿಂಗ್ ಜಾಸ್ತಿ ನಡೀತಾ ಇರುತ್ತೆ. ಹಾಗಾಗಿ ವೋಲಟಿಲಿಟಿ ಇದ್ದೇ ಇರುತ್ತೆ ಮಾರ್ಚ್ ಮಂತ್ ಅಲ್ಲಿ. ಹಾಗಾಗಿ ಕಾಶಿಯಸ್ ಆಗಿ ವಾಚ್ ಮಾಡೋದು ಬೆಟರ್ ಆಗ್ಬೋದು ಕರೆಂಟ್ ಪರಿಸ್ಥಿತಿಯಲ್ಲಿ. ಖಂಡಿತ ಈಗಾಗಲೇ ತುಂಬಾ ಒಳ್ಳೆ ಕರೆಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಒಳ್ಳೊಳ್ಳೆ ಷೇರುಗಳು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಿದಾವೆ. ಆದ್ರೆ ನಮಗೆ ಈಗ ಬೇಕಾಗಿರೋದು ಮಾರ್ಕೆಟ್ ಕನ್ಸಾಲಿಡೇಟ್ ಆಗ್ಬೇಕು. ಕನ್ಸಾಲಿಡೇಟ್ ಆದ್ರೆ ಸೇಮ್ ರೇಂಜ್ ಅಲ್ಲಿ ಒಂದಷ್ಟು ದಿನ ಟ್ರೇಡ್ ಆದ್ರೆ ಅನಂತರ ನಾವು ಅಲ್ಲಿಂದ ಬೈ ಮಾಡಕ್ಕೆ ಒಳ್ಳೆ ಅವಕಾಶ ಅಂತ ಹೇಳೋದು, ಬಾಟಮಿಂಗ್ ನೋಡ್ಲಿಕ್ಕೆ ಸಿಕ್ಕರೆ. ಬಟ್ ಆಸ್ ಆಫ್ ನೌ ಇನ್ನು ಟ್ರೆಂಡ್ ನೆಗೆಟಿವ್ ಅಲ್ಲಿ ಇದೆ. ಹಾಗಾಗಿ ವೆಯ್ಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಆಗುತ್ತೆ. ಈಗಲೂ ಕೂಡ ಆತರ ಪಡೋದಕ್ಕಿಂತ ವೆಯ್ಟ್ ಮಾಡೋದು ಒಳ್ಳೇದು. ಬಟ್ ಈ ಸಮಯವನ್ನ ನಾವು ಸ್ಟಡೀಸ್ ಮಾಡ್ಲಿಕ್ಕೆ ಬಳಸ್ಕೊಳ್ಬೇಕು. ಈಗೇನ್ ನಾವು ಸಾಕಷ್ಟು ವಿಚಾರಗಳನ್ನ ನೋಡಿದ್ವಿ, PE ಮಲ್ಟಿಪಲ್ಸ್ ಯಾವ ಪ್ರಮಾಣದಲ್ಲಿ ಡೌನ್ ಆಗಿದೆ ಅಂತ. ಈ ಡೌನ್ ಆಗಿರುವಂತ ಅವಕಾಶವನ್ನ ನಾವು ಬಳಸ್ಕೊಂಡು ಸ್ಟಡಿ ಮಾಡಿ ಯಾವ ಷೇರುಗಳನ್ನ ನಾವು ಬೈ ಮಾಡಬೇಕು, ಒಂದು ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು. ಅಂದ್ರೆ ಮಾರ್ಕೆಟ್ ಕನ್ಸಾಲಿಡೇಟ್ ಆಗಿ ಬೌನ್ಸ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನ ತೋರಿಸ್ತಾ ಇದೆ ಅಂತಂದ್ರೆ ನಾವು ಯಾವ ಷೇರುಗಳನ್ನ ಬೈ ಮಾಡಬೇಕು ಅನ್ನೋದನ್ನ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಇಮಿಡಿಯೇಟ್ಲಿ ಡಿಸಿಷನ್ ತಗೊಳಕ್ಕೆ ಸಹಾಯ ಆಗುತ್ತೆ. ಯಾಕೆಂದ್ರೆ ತುಂಬಾ ಜನ ಮಾಡುವಂತ ಮಿಸ್ಟೇಕ್ ಏನಂತಂದ್ರೆ ಸ್ಟಡಿ ಮಾಡೋದಿಲ್ಲ, ಇಂಥ ಸಮಯವನ್ನ ಬಳಸ್ಕೊಳ್ಳೋದಿಲ್ಲ, ಸುಮ್ನೆ ಇದ್ ಬಿಡೋದು. ಮಾರ್ಕೆಟ್ ಸರಿ ಇಲ್ಲ, ಮಾರ್ಕೆಟ್ ಟ್ರೆಂಡ್ ನೆಗೆಟಿವ್ ಇದೆ, ತಲೆ ಕೆಡಿಸ್ಕೊಳ್ಳೋದು ಬೇಡ ಮಾರ್ಕೆಟ್ ಕಡೆ ಅನ್ನೋದನ್ನ ಮಾಡೋದು. ಸ್ಟಡಿ ಮಾಡ್ದೇನೆ ಜಸ್ಟ್ ಹಂಗೆ ಕಾಲ ಕಳೆದ್ ಬಿಡೋದು. ಅನಂತರ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಮಾಡೋಕ್ ಶುರುವಾದಾಗ ಅವಾಗ ಪರದಾಡೋದು, ಯಾವ ಸ್ಟಾಕ್ ಬೈ ಮಾಡೋದು ಅಂತ. ಅದಕ್ಕಿಂತ ಹೋಮ್ವರ್ಕ್ ಮಾಡಿ ನೀವು
ಈಗ ಸ್ಟಡಿ ಮಾಡಿ ಯಾವ ಕಂಪನಿಯ PE ಮಲ್ಟಿಪಲ್ಸ್ ತುಂಬಾ ಲೋ ಇದೆ, ಅಲ್ಲಿ ಗ್ರೋತ್ಗೆ ಎಷ್ಟು ಅವಕಾಶ ಇದೆ, ನಮ್ಗೆ ಒಳ್ಳೆ ರಿಟರ್ನ್ಸ್ ಸಿಗಬಹುದಾ, ಕಂಪನಿ ಏನ್ ಗೈಡೆನ್ಸ್ ಕೊಡ್ತಾ ಇದೆ, ಇದೆಲ್ಲವನ್ನು ಸ್ಟಡಿ ಮಾಡ್ಕೊಂಡು ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು 5 ಕಂಪನೀಸ್ ಅನ್ನ ಇಟ್ಕೊಂಡ್ವಿ ಅಂತಂದ್ರೆ ಒನ್ಸ್ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಮಾಡಕ್ ಶುರು ಮಾಡಿದಾಗ ಇಮಿಡಿಯೇಟ್ಲಿ ಆ ಶೇರುಗಳಲ್ಲಿ ನಮ್ಮ ಹತ್ರ ಇರುವಂತ ಕ್ಯಾಪಿಟಲ್ ಅನ್ನ ಡಿಪ್ಲಾಯ್ ಮಾಡಬಹುದು. ಅಂದ್ರೆ ಆ ಶೇರುಗಳನ್ನ ತಗೊಳ್ಬಹುದು. ಆಗ ಆಟೋಮೆಟಿಕ್ ಆಗಿ ಮಾರ್ಕೆಟ್ ರಿಕವರಿ ಮೋಡ್ಗೆ ಬಂದಾಗ ಒಳ್ಳೆ ರಿಟರ್ನ್ಸ್ ನಮಗೆ ಸಿಗುತ್ತೆ. ಹಾಗಾಗಿ ಈ ಸಮಯವನ್ನ ಬಳಸ್ಕೊಳ್ಳಿ ಸ್ಟಡಿ ಮಾಡ್ಲಿಕ್ಕೆ. ಆನಂತರ ನಿಮಗೆ ಈಸಿ ಆಗುತ್ತೆ. ಯಾವ ಶೇರುಗಳನ್ನ ಬೈ ಮಾಡಬೇಕು ಅನ್ನೋ ಪ್ರಶ್ನೆ ಹುಟ್ಟೋದಿಲ್ಲ, ನಿಮ್ಮ ಹತ್ರನೇ ಆನ್ಸರ್ ಇರುತ್ತೆ. ಖಂಡಿತ ಈ ಮಾರ್ಕೆಟ್ ಡೌನ್ ಫಾಲ್ ಏನಿದೆ ಬಿಗ್ ಅಪಾರ್ಚುನಿಟಿ ಕೊಡ್ತಾ ಇದೆ, ಅದನ್ನ ಬಳಸ್ಕೊಳ್ಳಕ್ಕೆ ರೆಡಿಯಾಗಿ. ಬಟ್ ಆತರ ಬೇಡ, ಟ್ರೆಂಡ್ ರಿವರ್ಸಲ್ ಆಗ್ಲಿ. ಆಸ್ ಆಫ್ ನೌ ಟ್ರೆಂಡ್ ನೆಗೆಟಿವ್ ಅಲ್ಲಿ ಇದೆ. ಒನ್ಸ್ ಅಟ್ಲೀಸ್ಟ್ ಕನ್ಸಾಲಿಡೇಟ್ ಆಗಿ ಆನಂತರ ರಿವರ್ಸ್ ಆಗಂತ ಲಕ್ಷಣವನ್ನ ತೋರಿಸಿದಾಗ ಬೈ ಮಾಡೋದು ಬೆಟರ್ ಆಗುತ್ತೆ. ಆಸ್ ಆಫ್ ನೌ ವೇಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ನನ್ನ ಪ್ರಕಾರ. ಸರಿ ಗೆಳೆಯರಿ, ಖಂಡಿತ ಮಾರ್ಕೆಟ್ ಅಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಸದವಕಾಶ ಬಂದಿದೆ. ಅದನ್ನ ಸದ್ಬಳಕೆ ಮಾಡ್ಕೊಂಡವರು ಒಳ್ಳೆ ಲಾಭವನ್ನ ಗಳಿಸಬಹುದು ಮುಂದಿನ ದಿನಗಳಲ್ಲಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.